ಇವತ್ತು ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ಬೇಗ ತಿಂಡಿ ಮಾಡೋಣ ಅಂತ ಅವಲಕ್ಕಿನ ನೆನೆಸಿದ್ದೀನಿ. ಮತ್ತೇನು ಅಡುಗೆ ಮಾಡೋಣ ಅಂತ ಫ್ರಿಜ್ಜಲ್ಲಿ ನೋಡ್ತಾ ಇದ್ದೀನಿ. ತರಕಾರಿಗಳಿವೆ, ಏನು ಮಾಡೋದು ಅಂತ ನೋಡಿದ್ರೆ ಕ್ಯಾಬೇಜ್ ಇದೆ. ಕ್ಯಾಬೇಜ್ ಪಲ್ಯ ಮಾಡಬೇಕು. ಆಮೇಲೆ ಮೂಲಂಗಿ ಸಾರು ಮಾಡೋಣ ಅಂತ ಎರಡನ್ನೂ ತೆಗೆದಿಟ್ಟೆ. ಸೊ ಬೇಳೆನ ಬೇಯಿಸೋಕ್ಕಿಟ್ಟು ಮೂಲಂಗಿ ಸಿಪ್ಪೆನ ತೆಗೆದೆ. ಆಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಒಂದು ಕೊಟ್ಟೆ. ಆಮೇಲೆ ಈ ಮೂಲಂಗಿನ ಹಾಕಿ ಚೆಂದ ಫ್ರೈ ಮಾಡಿದೆ. ಟೊಮೆಟೊಗೆ ಸಾಂಬಾರು ಪೌಡರ್ ಹಾಕಿ ಇದನ್ನು ರುಬ್ಬಬೇಕು. ರುಬ್ಬಿದ ಮೇಲೆ ಈ ಬೇಳೆ ಬೆಂದಿರುತ್ತಲ್ಲ ಅದಕ್ಕೆ ಇದೆಲ್ಲ ಮೂಲಂಗಿದೆಲ್ಲ ಹಾಕಿ, ಆಮೇಲೆ ಈ ನಾವು ರುಬ್ಬಿಟ್ಟ ಮಸಾಲ ಇದೆಯಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಿ ಕುದಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿದೆ. ನಾನು ಕ್ಯಾಬೇಜ್ ಕೂಡ ತೊಳೆದು ಒಗ್ಗರಣೆ ಕೊಟ್ಟು ಇದನ್ನು ನಾನು ಫ್ರೈ ಮಾಡಿ ಎಲ್ಲ ಇಟ್ಟೆ. ಆಮೇಲೆ ಇಲ್ಲಿ ಅವಲಕ್ಕಿ ಮಾಡೋಣ ಅಂತ ಎಣ್ಣೆ, ಕಡಲೆಬೇಳೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿದೆ. ಹಾಕಿ ಅವಲಕ್ಕಿ ಕೂಡ ರೆಡಿಯಾಗಿದೆ. ಆಮೇಲೆ ಮಾರ್ಕೆಟ್ಗೆ ಸಹ ಹೋಗಿ ಬಂದೆ ನಾನು. ಆಮೇಲೆ ಇವ್ರಿಗೆ ತಿಂಡಿ ಕೊಟ್ಟೆ. ಅವರ ಕೆಲಸಕ್ಕೆ ಹೋದ್ಮೇಲೆ ಹೊಸ್ಲು ಪೂಜೆ ಎಲ್ಲ ಮಾಡಿ ಅರಿಶಿನ ಎಲ್ಲ ಹಾಕಿ ಕುಂಕುಮ ಎಲ್ಲ ಹಾಕಿ ನಾನು ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ. ನಾನು ರಂಗೋಲಿ ಹಾಕಿದ ಮೇಲೆ ಎಲ್ಲ ಪೂಜೆ ಎಲ್ಲ ಮಾಡಿ ನಾನು ಮಕ್ಕಳ ಹತ್ರ ಕೂಡ ಹೇಳಿದೆ, ಕೈ ಮುಗೀರಿ ಬೇಡಿ ಅಂತ. ಅವರೆಲ್ಲ ಬೇಡ್ತಾ ಇದ್ದಾರೆ. ಇಲ್ಲಿಗೆ ನಂದು ಪೂಜೆ ಎಲ್ಲ ಆಯಿತು. ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.